ಹೆಚ್ಚಾಗಿ ಪ್ರಾಣಿಗಳನ್ನು ಹೊಡೆಯುವುದು ಲೋಕಪ್ಪನೇ ಆಗಿರುವುದರಿಂದ ಪ್ರತಿ ಸಾರಿಯೂ ಆತನಿಗೆ ಹೆಚ್ಚು ಮಾಂಸ ಸಿಗುತ್ತಿತ್ತು. ಆತ ಪಡೆಯುತ್ತಿದ್ದ ಪಾಲುಗಳೆಂದರೆ ಕೊಳ್ಳುದಿಂಡು, ಬೆನ್ನು ಬೀವು, ಬಾಲದ ಗೆಡ್ಡೆ, ಆಳಿನ ಪಾಲು, ಕೋವಿಯ ಲೈಸೆನ್ಸಿನ ಪಾಲು 9, ಹಿಂಗಾಲ ತೊಡೆಗಳಲ್ಲಿ ಯಾವುದು ಹೆಚ್ಚು ಭಾರವಿರುತ್ತದೆಯೋ ಅದು, ಮತ್ತು ಆತ ಕರೆದುಕೊಂಡು ಬರುತ್ತಿದ್ದ 4-6 ನಾಯಿಗಳಿಗೆ ಒಂದೊಂದು ಪಾಲು. ಹೀಗೆ ಸಾಕಷ್ಟು ಮಾಂಸವನ್ನು 2-3 ಬುಟ್ಟಿಗಳಲ್ಲಿ ತುಂಬಿಕೊಂಡು ಮನೆಯ ಕಡೆ ಹೊರಟರೆ ಇಡೀ ದಿನ ಕಾಡು ಮೇಡು ಅಲೆದು ಹಸಿವೆಯಿಂದ ಬಳಲಿದವರು ಮಾತ್ರ ಉಳಿದ ಮೂಳೆ ಚಕ್ಕಳಗಳನ್ನು ಸರಿ ಮಾಡಿಕೊಂಡು 10 ಚೂರು ಮಾಂಸವನ್ನು ಮನೆಗೆ ಒಯ್ಯುವ ಹೊತ್ತಿಗೆ ಅಪ್ಪ ಈಗ ಬರಬಹುದು, ಆಗ ಬರಬಹುದು ಎಂದು ಅತ್ತ ಕಡೆಯೇ ಮುಖ ಹಾಕಿ ಕುಳಿತುಕೊಂಡ ಮಕ್ಕಳು ಅಲ್ಲಿಯೇ ನಿದ್ರೆ ಹೋಗುವ ದೃಶ್ಯವನ್ನು ಕಂಡ ತಂದೆ ತಾಯಿಗಳಿಗೆ ಕರುಳು ಚುರುಕೆನ್ನುತ್ತಿತ್ತು. ಇದ್ದ 4-6 ಚೂರುಗಳನ್ನು ಬೇಯಿಸಿ ಮೂಳೆಗಳನ್ನು ತಾವು ಕಡಿದು ಮೆತ್ತನೆಯ ಚೂರುಗಳನ್ನು ಮಕ್ಕಳಿಗೆ ತೆಗೆದಿಡುವಾಗ ರೈತ ಹೊಲದಲ್ಲಿ ದುಡಿದು ಗೌಡರ ಪಳದ ತುಂಬುವಂತಾಗುತ್ತಿತ್ತು. ಬೇಟೆಯಾಡಿದವರು, ಸೋವಿನಾಳುಗಳು ಎಲ್ಲರೂ ಮನೆಗೆ ಹೋದರೂ ಒಬ್ಬ ಮಾತ್ರ ಇನ್ನೂ ಅಲ್ಲಿಯೇ ಕೂತು ಬೆಂಕಿಗೆ ಎಸೆದು ಹೋದ ಹೆಬ್ಬಚ್ಚಿಯನ್ನು ಹೊರಳಿಸಿ ಸುಟ್ಟುಕೊಂಡು ಒಯ್ಯುವ ಕರುಣಾಜನಕ ಸ್ಥಿತಿಯನ್ನು ಕಂಡರೆ ಎಂಥವರಿಗೂ ಕರುಳು ಚುರುಕೆನ್ನುತ್ತಿತ್ತು. ಸುಡುಮರಿಯಲ್ಲಾದರೂ ಒಂದು ಚೂರು ರಸವನ್ನು ಕೈಮೇಲೆ ಹಾಕುತ್ತಾರೆಂದು ಆಸೆಗಳಿಂದ ಕಾಯುತ್ತಿದ್ದ ಒಡ್ಡರ ಕನ್ನಜ್ಜನಿಗೆ ನಿರಾಸೆಯ ದಿನಗಳೇ ಹೆಚ್ಚಾಗಿದ್ದವು. ಮಾಂಸವಿದ್ದಾಗಲೇ ಆತ ಕಣದ ಬಳಿ ಬಂದರೆ ಹಿರಿಯರಿಗೆ ಎಡೆ ಹಾಕುವುದಕ್ಕೆ ಮೈಲಿಗೆ ಆಗುತ್ತದೆ ಎಂದೇ ಎಲ್ಲರೂ ಭಾವಿಸಿ ಆತನನ್ನು ಬೇಲಿಯ ಬುಡದಲ್ಲಿ ಕುಳ್ಳಿರಿಸುತ್ತಿದ್ದರು. ಇದನ್ನೆಲ್ಲ ನೋಡುತ್ತಾ ಬರುತ್ತಿದ್ದ ಹಳ್ಳೆ ಸೋಯುವ ಶಿವಪ್ಪನಿಗೆ ತಾನು ಬೇಟೆಗಾರನಾಗಬೇಕೆಂಬ ಹಂಬಲ ಬಹಳ ಇತ್ತು. ಏನಾದರೂ ಮಾಡಿ ಒಂದು ಕೋವಿಯನ್ನು ಪಡೆಯಲೇಬೇಕು ಎಂಬುದು ಆತನ ಮನದ ಬಯಕೆಯಾಗಿತ್ತಾದರೂ ಕಳ್ಳಗೋವಿ ಹೊಂದುವುದು ಅಪರಾಧ ಎಂಬ ಯೋಚನೆಯಿಂದ ಸುಮ್ಮನಾಗುತ್ತಿದ್ದ. ಕೋವಿ ಇರದಿದ್ದರೇನಂತೆ, ಗಿಡ್ಡಪ್ಪನಂತೆ ತಾನು ನೆಲದಲ್ಲಿ ಬಾಂಬುಗಳನ್ನು ಹುಗಿದಿಟ್ಟು ಕಡಿಸಿಕೊಳ್ಳುವ ಆಲೋಚನೆ ಬಂದಿತು. ಇದಕ್ಕೆ ಕಾರಣವೂ ಇದೆ. ಬೇಟೆಯಾದ ಪ್ರಾಣಿಯ ಮಾಂಸವೆಲ್ಲ ಸಂಪೂರ್ಣ ತಮ್ಮ ಸ್ವಾಧೀನಕ್ಕೆ ಸಿಗುವುದು ಒಂದು ಕಾರಣವಾಗಿದೆ. ಅಂತೂ ಇಂತೂ ಗಿಡ್ಡಪ್ಪನ ಬಳಿ ಕಾಡಿ ಬೇಡಿ ನೆಲಬಾಂಬುಗಳನ್ನು ಪಡೆದುಕೊಂಡು ಅಜ್ಜಿಕೆರೆ, ಹಂದಿತುಂಡು ಕೆರೆ, ಹಕ್ಕಿಕೋಣೆ ಕೆರೆ ಹೀಗೆ 10 ಕಡೆ ನೆಲಬಾಂಬುಗಳನ್ನು ಸಂಜೆ ಇಡುವುದು ಮತ್ತು ಬೆಳಗ್ಗೆ ತೆಗೆಯುವುದನ್ನು ಮಾಡಿ ಅದರಿಂದಲೂ ಬೇಸರ ಪಟ್ಟುಕೊಂಡು ಇದು ಆಗು ಹೋಗದ ಬದುಕೆಂದು ಬಾಂಬುಗಳನ್ನು ವಾಪಸ್ಸು ಕೊಡಲು ತೀರ್ಮಾನಿಸಿದನಾದರೂ ಕೊನೆಯ ಬಾರಿ ಒಮ್ಮೆ ಅದೃಷ್ಟವನ್ನು ಪರೀಕ್ಷಿಸಲು ಸಿದ್ಧತೆ ಮಾಡಿಕೊಂಡು ತನ್ನ ಹೊಲದ ಸುತ್ತ ಇರುವ ಹಕ್ಕಲು ಮನೆ ಬೀರಪ್ಪ, ಬೂತಟ್ಕೆ ಭೂತಪ್ಪ ಎಲ್ಲರಿಗೂ ವಿಶೇಷ ಪೂಜೆಯ ಆಮಿಷ ಒಡ್ಡಿ ತನ್ನ ಒಕ್ಕಲು ಕಣದ ಮೇಲ್ಭಾಗದಲ್ಲಿ 10 ಮಾರು ದೂರ 4 ಬಾರಿ ನಮಸ್ಕರಿಸಿ ಇಟ್ಟು ಬಂದಿದ್ದ. ಕಣದಲ್ಲಿ ಹುಲ್ಲು ಕಟ್ಟುತ್ತಲೇ ಆ ಬದಿಗೊಂದು ಕಿವಿಯನ್ನಿಟ್ಟುಕೊಂಡಿದ್ದ. ರಾತ್ರಿ ಸುಮಾರು 7-8 ಗಂಟೆಯ ಸಮಯ. ಹುಲ್ಲು ಕಟ್ಟಿ ಮುಗಿಯುವ ಹಂತಕ್ಕೆ ಬಂದಿತ್ತು. ಮೇಟಿಗೆ ಸುತ್ತಿಕೊಂಡ ಹುಲ್ಲನ್ನು ಬಿಡಿಸುತ್ತಿದ್ದ ವೀರಭದ್ರ ತಮ್ಮನಿಗೆ ಕಡೆಗಣ ಗುಡಿಸಲು ಹೇಳಿದ. ಕಿರಿಯ ತಮ್ಮನಿಗೆ ಕಣರೊಟ್ಟಿಯ ಗಂಟನ್ನು ಎತ್ತಿಕೊಂಡು ಬರಲು ತಿಳಿಸಿದ. ಬಗ್ಗಿ ಎತ್ತಿಕೊಳ್ಳುವುದಕ್ಕೂ ಬಾಂಬು ಸಿಡಿಯುವುದಕ್ಕೂ ಸರಿಹೋಯಿತು. ಶಿವಪ್ಪನಿಗೆ ಮೈ ರೋಮಾಂಚನಗೊಂಡಿತು. ಕೈಯಲ್ಲಿದ್ದ ಊಟದ ಗಂಟನ್ನು ಅಲ್ಲಿಯೇ ಕೈಬಿಟ್ಟು ಬಾಂಬು ಇಟ್ಟ ಕಡೆ ಓಡಬೇಕೆಂದು ತೀರ್ಮಾನಿಸಿದ. ಆದರೆ ಹಿರಿಯಣ್ಣ ಹೇಳಿದ ಎಚ್ಚರಿಕೆಯಿಂದಾಗಿ ಬೆಳಗಾಗುವವರೆಗೆ ಸುಮ್ಮನೆ ಕೂರಬೇಕಾಯಿತು. ಶಿವಪ್ಪನಿಗೆ ಹೊಟ್ಟೆ ತುಂಬ ಊಟ ಮಾಡಿದಷ್ಟು ಆನಂದವಾಯಿತು. ಊಟ ಮಾಡಿ ಎಲ್ಲರೂ ಮಲಗಿದರೂ ಶಿವಪ್ಪ ಮಾತ್ರ ಕಣ್ಣಿಗೆ ರೆಪ್ಪೆ ಸಹ ಬಡಿಯಲಾರ. ಯಾರಾದರೂ ಬಂದು ಪ್ರಾಣಿ ಎತ್ತಿಕೊಂಡು ಹೋದರೆ ಎಂಬ ಅನುಮಾನ. ಕುಂತಲ್ಲಿಯೇ ತೂಕಡಿಸುತ್ತಾ ಕಂಬಕ್ಕೊರಗಿ ತನ್ನ ಪ್ರಯತ್ನ ಇಂದು ಕೈಗೂಡಿತು. ನಾಳೆ ಭೂತಪ್ಪ ಬೀರಪ್ಪರಿಗೆ ಪೂಜೆ ಮಾಡಿಯೇ ದಡಿ ಕಡಿಯಬೇಕೆಂದು ತೀರ್ಮಾನಿಸಿದ. ಮಲಗಿದ್ದಲ್ಲಿಯೇ ದೇವಾನುದೇವತೆಗಳು ಬಂದು ಶುಭ ಕೋರಿದಂತೆ ಭಾಸವಾಯಿತು. ಇಷ್ಟು ಹೊತ್ತಿಗಾಗಲೇ ಅಕ್ಕಪಕ್ಕದ ಕಣದಲ್ಲಿದ್ದವರು ಬಂದು ಸೇರಿಕೊಂಡರು. ಆದರೂ ಕತ್ತಲಲ್ಲಿ ಹೋಗುವುದು ಬೇಡವೆಂದೇ ತೀರ್ಮಾನಿಸಿ ಬೆಳಗಾಗುವವರೆಗೆ ಕಾದು ಕುಳಿತರು. ಮುಂಜಾನೆ ಆಗುವುದನ್ನೇ ಕಾಯುತ್ತಿದ್ದ ಸಹೋದರರು ಇಂದು ಸೂರ್ಯ ಏಕೆ ಇಷ್ಟು ತಡ ಮಾಡುತ್ತಿದ್ದಾನೆ ಎಂದುಕೊಳ್ಳುತ್ತಿದ್ದರು. ಅಂತೂ ಹಕ್ಕಿಗಳು ಚಿಲಿಪಿಲಿ ಎನ್ನತೊಡಗಿದವು.
ಕಂಬಳಿಯನ್ನು ತಲೆಯ ಮೇಲೆ ಹಾಕಿಕೊಂಡು ಹೊರಟವರಿಗೆ ಅಲ್ಲಿ ಬಿದ್ದಿರಬಹುದು, ಇಲ್ಲಿ ಬಿದ್ದಿರಬಹುದು ಎಂದು ಹುಡುಕುತ್ತಾ ಹೊರಟ ಸಹೋದರರಿಗೆ ಪ್ರಾಣಿಯ ದೇಹವನ್ನು ನೋಡುತ್ತಲೇ ಅಸಹ್ಯ, ಅಪಮಾನಗಳೆಲ್ಲವೂ ಒಟ್ಟಿಗೆ ಉಂಟಾದವು. ಸತ್ತು ಬಿದ್ದ ಪ್ರಾಣಿ ದೊಡ್ಡ ನರಿಯಾಗಿತ್ತು. ಹಿಂದಿನ ದಿನದ ದೇವರುಗಳೆಲ್ಲ ಬೆನ್ನತ್ತಿ ಬರುವ ದೆವ್ವಗಳಂತೆ ಕಾಣತೊಡಗಿದವು. ನಗಾಡುವವರ ಮುಂದೆ ನಾಚಿಕೆಗೇಡಾಗಿ ಹೋಯಿತಲ್ಲ ಎಂದು ಬೇಸರಪಟ್ಟುಕೊಂಡು ಮೌನವಾಗಿ ಒಬ್ಬೊಬ್ಬರೇ ಬೇರೆ ಬೇರೆ ದಾರಿಯಲ್ಲಿ ಕಣಕ್ಕೆ ವಾಪಸ್ಸು ಬಂದರು. ಅಲ್ಲಿಗೆ ಶಿವಪ್ಪನಿಗೆ ಹಳ್ಳೆ ಸೊಯ್ಯುವ ಕಾಯಕವೇ ಬಾಕಿಯಾಯಿತು. ಹೀಗೆ ಜನರ ಜೀವನ ಸಾಗುತ್ತಿದ್ದಂತೆ ಊರಲ್ಲಿ ಪ್ರೌಢಶಾಲೆ ತೆರೆಯಬೇಕೆಂಬ ಸೂಚನೆ ಶಿಕ್ಷಣ ಇಲಾಖೆಯಿಂದ ಬರುತ್ತಿದ್ದಂತೆ ಊರ ಜನರಲ್ಲಿ ರೋಮಾಂಚನವಾಯಿತು. ಆದರೆ ಲೋಕಪ್ಪನಿಗೆ ಮಾತ್ರ ಯಾಕೋ ಒಂದು ರೀತಿಯ ದುಗುಡ ಉಂಟಾಯಿತು. ನಾಳೆ ಶಾಲೆ ಪ್ರಾರಂಭವಾಗಿ ಎಲ್ಲ ಮಕ್ಕಳು ಶಾಲೆಯಲ್ಲಿ ಹೋಗಿ ಕುಳಿತರೆ ಸೋಬ್ಯಾಟಿಗೆ ಹೋಗಲು ಜನರೆಲ್ಲಿ ಎಂಬ ಸಣ್ಣದೊಂದು ಆತಂಕ ಪ್ರಾರಂಭವಾದರೂ ಶಾಲೆ ಪ್ರಾರಂಭಕ್ಕೆ ಬಹಳ ಜನರ ಬೆಂಬಲ ಇದ್ದಿದ್ದರಿಂದಾಗಿ ನೇರವಾಗಿ ಬೇಡ ಎನ್ನಲು ಸಾಧ್ಯವಾಗಲಿಲ್ಲ. ಶಾಲೆ ಪ್ರಾರಂಭವಾಗಿ ಕೆಲವು ದಿನಗಳ ಕಾಲ ಎಲ್ಲ ಮಕ್ಕಳು ಶಾಲೆಗೆ ಬಂದರಾದರೂ ದಿನಗಳೆದಂತೆ ಮತ್ತೆ ಮಕ್ಕಳು ಕಾಡಿಗೆ ಬೇಟೆಯಾಡಲು ಹೋಗುವವರ ಸಂಖ್ಯೆ ಹೆಚ್ಚಾಗತೊಡಗಿತು. ಇದನ್ನು ಗಮನಿಸಿದ ಶಿಕ್ಷಕರು ಮಕ್ಕಳ ಮನೆಗೆ ಹೋಗಿ ಪ್ರತಿಯೊಬ್ಬ ತಂದೆ ತಾಯಿಗಳ ಬಳಿ ತಮ್ಮ ಮಕ್ಕಳು ಶಾಲೆಗೆ ಬರದಿದ್ದರೆ ಹೇಗೆ ಕಲಿಕೆಯಿಂದ ವಂಚಿತರಾಗುತ್ತಾರೆ ಎಂಬುದನ್ನು ತಿಳಿಸುತ್ತಿದ್ದರು. ನಿಧಾನವಾಗಿ ಮಕ್ಕಳು ಕಲಿಕೆಯ ಕಡೆಗೆ ಮನಸ್ಸು ಮಾಡುವಂತೆ ಪ್ರೇರೇಪಿಸುತ್ತಿದ್ದರು. ಹಂಪಿನ ಕಣದಲ್ಲಿ ಆಗುತ್ತಿದ್ದ ಅನ್ಯಾಯವನ್ನು ಸರಿಪಡಿಸಬೇಕೆಂದರೆ ನೀವು ಬೇಟೆಗೆ ಹೋಗದೆ ದೂರ ಉಳಿದರೆ ಲೋಕಪ್ಪನೂ ಸಹ ತನ್ನ ನಿರ್ಧಾರದಿಂದ ಹಿಂದೆ ಸರಿದು ನಿಮ್ಮೊಂದಿಗೆ ಮಾತುಕತೆಯ ಮೂಲಕ ಹೊಂದಾಣಿಕೆ ಬರಬಹುದು ಎಂದು ಶಿಕ್ಷಕರು ಹೇಳಿದಾಗ ಜನರಿಗೂ ಇದು ಸರಿ ಎನ್ನಿಸಿ ಪೇಟೆಗೆ ಹೋಗುವುದನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದರು. 10 ಜನರನ್ನು ಕೇಳಿದರೂ ಒಂದೇ ರೀತಿಯ ಉತ್ತರ ಬರುವುದರ ಹಿಂದೆ ಹೊಸದಾಗಿ ಬಂದ ಶಿಕ್ಷಕರ ಕೈವಾಡ ಇರುವುದನ್ನು ಪತ್ತೆ ಹಚ್ಚಲು ಬಹಳ ಸಮಯ ಬೇಕಾಗಿರಲಿಲ್ಲ. ಕಾಡಲ್ಲಿ ಸಿಗುವ ಹೆಜ್ಜೆ ಗುರುತುಗಳಿಂದಲೇ ಇಂತಹ ಪ್ರಾಣಿ ಇದೇ ಕಾಡಿಗೆ ಹೋಗಿದೆ ಎಂದು ಹೇಳುವ ಲೋಕಪ್ಪನಿಗೆ ತನ್ನ ಊರಲ್ಲಿ ನಡೆಯುವ ವಿದ್ಯಮಾನವನ್ನು ತಿಳಿಯದೇ ಕೂರುತ್ತಾನೆಯೇ ಎಂದು ಯೋಚಿಸುತ್ತಿರುವಾಗಲೇ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಬಿದ್ದು ಮತ್ತೆ ಚುನಾವಣೆಗೆ ಹೋಗಲು ರಾಜಕಾರಣಿಗಳು ಹಳ್ಳಿಗಳನ್ನು ಸುತ್ತಲು ಪ್ರಾರಂಭಿಸಿದ್ದರು. ಲೋಕಪ್ಪನ ನಿರೀಕ್ಷೆಯಂತೆಯೇ MLA ಸಾಹೇಬರು ದುತ್ತೆಂದು ತನ್ನ ಬಾಗಿಲ ಬಳಿ ಬಂದು ನಿಂತಾಗ ಆತನಿಗಾದ ಆನಂದ ಹೇಳತೀರದು. ದೇವರೇ ಕಳಿಸಿಕೊಟ್ಟಿರಬೇಕೆಂದು ಭಾವಿಸಿದ. MLAಯವರು ಮಾತು ಪ್ರಾರಂಭಿಸುವ ಮೊದಲೇ ತನ್ನ ಮನದಾಳದ ನೋವನ್ನು ಹೇಳಿಕೊಂಡ. ಸಾಹೇಬ್ರೆ, ಒಂದು ಕೆಲಸವಾಗಬೇಕು. ನಿಮ್ಮಿಂದ ಎನ್ನುತ್ತಿದ್ದಂತೆ ಅದೇನು ಹೇಳೋಕಪ್ಪ, ನೀನು ಹೇಳಿದರೆ ನಾನು ಇಲ್ಲ ಅಂತೀನಿ ಎಂದರು. ಇದೇ ಸಮಯವೆಂದು ಬಗೆದ ಲೋಕಪ್ಪ, ಮತ್ತೇನಿಲ್ಲ ಸರ್, ನಮ್ಮೂರಿಗೆ ಬಂದ ಶಿಕ್ಷಕರೊಬ್ಬರು ನಿಮ್ಮ ವಿರುದ್ಧ ಕೆಲಸ ಮಾಡುತ್ತಿದ್ದು ಜನರಲ್ಲಿ ನಿಮ್ಮ ಬಗ್ಗೆ ಅಸಹ್ಯಕರವಾದ ರೀತಿಯಲ್ಲಿ ಮಾತನಾಡುತ್ತಿರುವುದು ನಮಗೆ ದೊಡ್ಡ ತಲೆನೋವಾಗಿದೆ ಎಂದನು. ಮುಂಬರುವ ಚುನಾವಣೆಯಲ್ಲಿ ಶೇಕಡಾವಾರು ಮತಗಳು ಕಡಿಮೆ ಬಂದರೆ ಅದಕ್ಕೆ ತಾವು ಹೊಣೆಗಾರರಲ್ಲ ಎಂದು ಕಡ್ಡಿ ಮುರಿದಂತೆ ಹೇಳಿದ. ಇದರಿಂದ ಕುಪಿತರಾದ MLA ಸಾಹೇಬರು, ಇರಲಿ ಲೋಕಪ್ಪ, ಈಗ ಚುನಾವಣೆಯ ಸಮಯ, ಯಾರನ್ನೂ ಎದುರು ಹಾಕಿಕೊಳ್ಳುವುದು ಬೇಡ. ಚುನಾವಣೆ ಮುಗಿದ ನಂತರ ಕ್ರಮ ಕೈಗೊಳ್ಳುತ್ತೇನೆ. ನನ್ನ ಬಳಿ ಇಂಥವರ ದೊಡ್ಡ ಪಟ್ಟಿಯೇ ಇದೆ ಎಂದು ಸಮಾಧಾನಿಸಿ ಮುಂಬರುವ ಚುನಾವಣೆಯ ಪೂರ್ವ ತಯಾರಿಗಾಗಿ ಇಷ್ಟನ್ನು ಇಟ್ಟುಕೋ ಎಂದು 1000 ನೋಟುಗಳ ಕಟ್ಟನ್ನು ಕೈಗೆ ಕೊಟ್ಟು ಮುಂದಿನ ಊರಿಗೆ ಹೋಗುವ ಬರದಲ್ಲಿ ಗಾಡಿಯನ್ನು ಏರಿ ಹೋದರು. ಲೋಕಪ್ಪನಿಗೋ ಮೇಷ್ಟ್ರು ಹೋದರೆಷ್ಟು ಬಿಟ್ಟರೆಷ್ಟು, ಲಕ್ಷ್ಮೀದೇವಿ ತಾನಾಗಿಯೇ ಮನೆಗೆ ಬಂದಿದ್ದಾಳಲ್ಲವೆಂದು ಮನದಲ್ಲಿ ಖುಷಿಗೊಂಡ. ನಿರೀಕ್ಷೆಯಂತೆ MLA ಸಾಹೇಬರು ಚುನಾವಣೆಯಲ್ಲಿ ಬಹುಮತವಲ್ಲದಿದ್ದರೂ ಸಾಧಾರಣ ಮೊತ್ತದ ಮತಗಳನ್ನು ಪಡೆದು ಗೆದ್ದು ಬಂದರು. ಲೋಕಪ್ಪ ಮತ್ತೊಮ್ಮೆ ಸಾಹೇಬರನ್ನು ಕಂಡು ತನ್ನ ಬೇಡಿಕೆಯನ್ನು ನೆನಪಿಸಿದ. ತಾಲೂಕಿನಿಂದ ಸುಮಾರು 10-20 ಜನರನ್ನು ಎತ್ತಂಗಡಿ ಮಾಡಿಸಿ ಬೇರೆ ಬೇರೆ ತಾಲೂಕುಗಳಿಗೆ ಹಾಕಿಸಿದರು. ಊರಲ್ಲಿ ಇದ್ದ ಶಿಕ್ಷಕರು ದಿಢೀರನೆ ವರ್ಗಾವಣೆಯಾದ ಸುದ್ದಿಯನ್ನು ಕೇಳಿ ಜನರು ದಂಗಾಗಿ ಹೋದರು. ಏನಾದರೂ ಮಾಡಿ ನಮ್ಮ ಊರಿನ ಶಿಕ್ಷಕರನ್ನು ಕರೆಸಿಕೊಳ್ಳಬೇಕೆಂದು ಮನವಿ ಸಲ್ಲಿಸಿದರು. ಇದನ್ನು ಒಪ್ಪದ ಲೋಕಪ್ಪ, ಕಳೆದ ಬಾರಿ ಚುನಾವಣೆಯಲ್ಲಿ ಹೇಗೆ ನಮ್ಮ ಜಾತಿ ನಾಯಕರ ವಿರುದ್ಧ ಕೆಲಸ ಮಾಡಿದ್ದರಿಂದ MLA ಸಾಹೇಬರೇ ಹೀಗೆ ಮಾಡಿರುವುದು ನಾವೇನು ಮಾಡಲು ಸಾಧ್ಯವಿಲ್ಲವೆಂದು ಹೇಳಿದ್ದನ್ನು ನಂಬಿದ ಜನರು ಶಿಕ್ಷಕರ ಒಳಗಿನ ದ್ವೇಷದ ಮನಸ್ಸನ್ನು
ತಿಳಿದು ಸುಮ್ಮನಾದರು. ನಯವಂಚನೆಯ ಶಿಕ್ಷಕರು ತಮ್ಮ ಊರಿನಲ್ಲಿ ಇರುವುದೇ ಬೇಡವೆಂದು ಘೋಷಿಸಿಬಿಟ್ಟರು. ಮುಗ್ಧ ಜನರ ಭಾವನೆಗಳನ್ನು ಕಂಡು ಇಲಾಖೆಯ ಹಿರಿಯ ಅಧಿಕಾರಿಗಳು ಶಿಕ್ಷಕರ ಮುಖವನ್ನು ನೋಡಿದರು. ಶಿಕ್ಷಕರ ಕಣ್ಣಾಲಿಗಳಲ್ಲಿ ನೀರು ಕೂಡಿಕೊಂಡಿದ್ದವು. ಯಾವ ಜನರನ್ನು ಶೋಷಣೆಯ ಹಾದಿಯಿಂದ ತಂದು ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಡಲು ಹೆಣಗಾಡಿದರೋ ಅದೇ ಜನರೇ ಇಂದು ತನ್ನನ್ನು ತಮ್ಮ ಊರಲ್ಲಿ ಇರುವುದು ಬೇಡವೆಂದು ಹೇಳುವುದನ್ನು ಕೇಳಿ ತುಂಬ ಬೇಸರವಾಗಿ, ಸರ್, ತಕ್ಷಣ ಆದೇಶ ಕೊಡಿ ಸರ್, ನಾನು ಇಲ್ಲಿಂದ ನಿರ್ಗಮಿಸುತ್ತೇನೆ ಎಂದ ಶಿಕ್ಷಕರ ಮಾತಿಗೆ ದುಡುಕಬೇಡ ಗುರುರಾಜ್, ಜನರ ಭಾವನೆಗಳು, ಅಭಿಮಾನ ತಾತ್ಕಾಲಿಕ. ಅದು ನಮ್ಮ ಪರವಾಗಿ ಇರುವಾಗ ಅವರನ್ನು ದೇವರಂತೆ ಕಾಣುತ್ತೇವೆ. ಅದೇ ಅವರು ನಮ್ಮ ವಿಚಾರಗಳನ್ನು ವಿರೋಧಿಸಿದಾಗ ಅವರು ದೆವ್ವದಂತೆ ಕಾಣುತ್ತಾರೆ. ಬಹುಶಃ ಈಗ ನಿನಗೂ ಹೀಗೆ ಆಗಿರಬಹುದು ಅಲ್ಲವೇ ಎಂದು ಅಧಿಕಾರಿ ತಮ್ಮ ಅನುಭವದ ಬುತ್ತಿಯನ್ನು ಬಿಚ್ಚಿದರು. ಇರಲಿ ಸರ್, ಈ ಊರಲ್ಲಿ ಒಂದು ಗಳಿಗೆಯೂ ನಾನು ಕರ್ತವ್ಯ ನಿರ್ವಹಿಸುವುದಿಲ್ಲ ಎಂದು ಹಠ ಮಾಡುತ್ತಿರುವುದನ್ನು ಕಂಡು, ನೋಡಯ್ಯ, ಈಗ ವರ್ಗಾವಣೆ ಮಾಡಲು ಬರುವುದಿಲ್ಲ. ಈ ಮೊದಲೇ MLA ಸಾಹೇಬರು ಹೇಳಿದಾಗಲೇ ನಿನ್ನನ್ನು ವರ್ಗಾವಣಾ ಪಟ್ಟಿಯಿಂದ ಕೈಬಿಟ್ಟು ಕೇವಲ ನಿಯೋಜನೆ ಆದೇಶ ಕೊಡುತ್ತಿದ್ದೇನೆ. ಸತ್ಯ ತಿಳಿದ ಮೇಲೆ ಇದೇ ಜನ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ ಎಂದು ಬೆನ್ನು ತಟ್ಟಿದರು. ಭಾರವಾದ ಮನಸ್ಸಿನಿಂದ ಶಿಕ್ಷಕರು ಮಕ್ಕಳ ಮುಖವನ್ನು ದಿಟ್ಟಿಸಿ ನೋಡುತ್ತಿದ್ದರು. ಎಲ್ಲ ಮಕ್ಕಳ ಕಂಗಳಲ್ಲಿ ತಾವೇನೋ ಕಳೆದುಕೊಳ್ಳುತ್ತಿದ್ದೇವೆ ಎನ್ನುವ ಭಾವನೆ ಇದ್ದರೆ ಜನರಲ್ಲಿ ಆದಷ್ಟು ಬೇಗ ಇಲ್ಲಿಂದ ಹೋದರೆ ಸರಿ ಎನ್ನುವಂತೆ ದುರುದುರು ನೋಡುತ್ತಿದ್ದರು. ಲೋಕಪ್ಪನ ಸುಳಿವು ಮಾತ್ರ ಎಲ್ಲಿಯೂ ಕಾಣಿಸಲಿಲ್ಲ. ಅದ್ಯಾವ ಗಳಿಗೆಯಲ್ಲಿ ಶಿಕ್ಷಕರು ಶಾಲೆಯಿಂದ ನಿರ್ಗಮಿಸಿದರೋ ಮಕ್ಕಳು ಒಬ್ಬೊಬ್ಬರೇ ಶಾಲೆಗೆ ಹೋಗುವುದನ್ನು ಕಡಿಮೆ ಮಾಡತೊಡಗಿದರು. ಉಳಿದ ಶಿಕ್ಷಕರು ತಾವಾಯಿತು ತಮ್ಮ ಪಾಠವಾಯಿತು ಎಂಬಂತೆ ವರ್ತಿಸತೊಡಗಿದರು. ಲೋಕಪ್ಪನ ಸೋಬ್ಯಾಟೆಗೆ ಜನರು ಹೆಚ್ಚಾಗತೊಡಗಿದರು. ಮಕ್ಕಳಿಗೂ ಪಾಠ ಪ್ರವಚನಗಳ ಹಂಗಿಲ್ಲದೆ ಕಾಡು ಮೇಡು ಅಲೆಯತೊಡಗಿದರು. ಹೊಸದಾಗಿ ಬಂದ ಶಿಕ್ಷಕರೊಬ್ಬರು ವೈಯಕ್ತಿಕ ಸಮಸ್ಯೆಯ ಸುಳಿಗೆ ಸಿಕ್ಕು ಮಕ್ಕಳ ಕಲಿಕೆಯ ಕಡೆಗೆ ಗಮನ ಹಾಕದೆ ತಮ್ಮ ಬದುಕನ್ನು ಸರಿಪಡಿಸಿಕೊಳ್ಳುವುದಕ್ಕೆ ಹೋರಾಡುವುದನ್ನು ಕಂಡು ಜನರು ಮತ್ತಷ್ಟು ಕಂಗಾಲಾದರು. ಪೋಷಕರಿಗೆ ತಮ್ಮ ತಪ್ಪಿನ ಅರಿವಾಗತೊಡಗಿತು. ತಮ್ಮಂತೆಯೇ ತಮ್ಮ ಮಕ್ಕಳ ಬದುಕು ಕತ್ತಲಲ್ಲಿ ಮುಳುಗುವುದು ಬೇಡವೆಂದು ತೀರ್ಮಾನಿಸಿದರು. ಎಲ್ಲರೂ ಒಂದುಗೂಡಿ MLA ಸಾಹೇಬರ ಬಳಿ ಹೋಗಲು ನಿರ್ಧರಿಸಿದರು. ನಿಗದಿತ ದಿನಾಂಕದಂದು ಸೊರಬಕ್ಕೆ ಬಂದು ಪ್ರವಾಸಿ ಬಂಗಲೆಯಲ್ಲಿ ಭೇಟಿ ಮಾಡಿ ವಿಷಯ ತಿಳಿಸಿದರು. ಪರಿಸ್ಥಿತಿಯ ಸೂಕ್ಷ್ಮತೆಯನ್ನು ಅರ್ಥೈಸಿಕೊಂಡ MLA ಸಾಹೇಬರು ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಫೋನ್ ಮಾಡಿ ಕೂಡಲೇ ಶಿಕ್ಷಕರನ್ನು ಹುಲ್ತಿಕೊಪ್ಪೆಗೆ ಕಳಿಸಿಕೊಡಿ, ಇಲ್ಲವೆಂದರೆ ಜನರನ್ನು ಕರೆದುಕೊಂಡು ಬಂದು ಇಲಾಖೆಯ ಮುಂದೆ ಧರಣಿ ಮಾಡಿಸಬೇಕಾಗತ್ತೆ, ನಿಮಗೆ ಹೇಳುವವರು ಕೇಳುವವರು ಯಾರೂ ಇಲ್ಲವೇ ಎಂದು ದಬಾಯಿಸಿದರು. ಜನರತ್ತ ನೋಡಿ, ಅಧಿಕಾರಿಗಳು ಇಂತಹ ತಲಹರಟೆ ಮಾಡುತ್ತಿರುತ್ತಾರೆ, ನೀವು ಹೆದರುವುದು ಬೇಡ, ನಾನಿದ್ದೇನೆ, ಹೋಗಿ ಅಂದಂಗೆ ಚುನಾವಣೆಯ ಸಂದರ್ಭದಲ್ಲಿ ಸಹಕರಿಸಿದ್ದೀರಿ, ನಿಮಗೆ ಧನ್ಯವಾದಗಳು ಎಂದರು. ಜನರು MLA ಸಾಹೇಬರ ಉಪಕಾರವನ್ನು ಸ್ಮರಿಸುತ್ತಾ ತಮ್ಮ ಊರಿಗೆ ಕರೆಸಿ ಸನ್ಮಾನ ಮಾಡಬೇಕೆಂದು ಬಯಸಿದರು. ಗಣಪತಿಯನ್ನು ಪ್ರತ್ಯೇಕವಾಗಿ ಕರೆದ MLA ಸಾಹೇಬರು ಮುಂದಿನ ಗ್ರಾಮ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸಲು ಸಿದ್ಧರಾಗುವಂತೆ ತಿಳಿಸಿ ಚುನಾವಣೆಯ ಕಾಲದಲ್ಲಿ ಕೊಟ್ಟ ಹಣವನ್ನು ಸ್ವಾರ್ಥಕ್ಕೆ ಬಳಸಿಕೊಂಡ ಲೋಕಪ್ಪನಿಗೆ ಬುದ್ಧಿ ಕಲಿಸಲು ಮುಂದಾದರು. ಜನರು ಮುಗ್ಧರು ಎಂದು ತಿಳಿದುಕೊಂಡ MLA ಸಾಹೇಬರಿಗೆ ಲೋಕಪ್ಪನಂತಹ ಲೋಕಲ್ ರಾಜಕಾರಣಿಗಳ ನರಿಬುದ್ಧಿಯನ್ನು ಕಂಡು ದಂಗಾದರು. ಮಾರ್ಚ್ ತಿಂಗಳ ಅಂತ್ಯಕ್ಕೆ ನಿಯೋಜನೆ ಮುಗಿದು ಶಿಕ್ಷಕರು ಮತ್ತೆ ಮೂಲ ಶಾಲೆಗೆ ಬಂದಾಗ ಗ್ರಾಮದ ಜನರೆಲ್ಲ ಶಾಲೆಗೆ ಭೇಟಿ ಕೊಟ್ಟು ಗುರುರಾಜರನ್ನು ಕಂಡು ತಮ್ಮಿಂದಾದ ತಪ್ಪನ್ನು ಮನ್ನಿಸಿ ಇನ್ನೆಂದೂ ಈ ಶಾಲೆಯಿಂದ ಹೊರಗೆ ಹೋಗದಂತೆ ತಿಳಿಸಿದರು. ಮಕ್ಕಳು ಶಾಲೆಯ ಅವಧಿಯಲ್ಲಿ ಬೇರೆ ಕಡೆ ಹೋಗದಂತೆ ಗಮನ ನೀಡಲು ತೀರ್ಮಾನಿಸಿದರು. ಕಳೆದುಕೊಂಡ ವಸ್ತು ಮತ್ತೆ ಸಿಕ್ಕಿದ ಭಾವದಲ್ಲಿ ಎಲ್ಲರೂ ತಮ್ಮ ತಮ್ಮ ಮನೆಗೆ ತೆರಳಿದರು. ಧನ್ಯವಾದಗಳು ಸ್ನೇಹಿತರೆ. ಕನ್ನಡದ ಅತ್ಯುತ್ತಮ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕಥೆಗಳು ಇಷ್ಟ ಆದರೆ ಕಾಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ.